ಸರ್ ಬಿಜೆಪಿ ಅವರು ನಿನ್ನೆ ಕೂಡ ಹೇಳಿದ್ದಾರೆ ನಾವು ಅವ್ರು ರಾಜೀನಾಮೆ ಕೊಡೋವರೆಗೂ ನಮ್ಗೆ ಹೋರಾಟ. ಎದಕ್ಕೆ ರಾಜೀನಾಮೆ ಕೊಡ್ಬೇಕ್ರಿ? ನೀವು ರಾಜೀನಾಮೆ ಕೇಳಿ ಕೊಟ್ಬಿಡ್ಬೇಕಾ? ಇವ್ರು ರಾಜೀನಾಮೆ ಕೇಳಿ ಕೊಟ್ಬಿಡ್ಬೇಕಾ? ಸುಮ್ಮನೆ ಕೊಟ್ಬಿಡ್ಬೇಕಾ? ಆಪಾದನೆ ಬಂದಿದೆ, ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ. ಇದಲ್ಲಪ್ಪ, ಇದೆಲ್ಲ ಆಪಾದನೆ ಅದಾವ, ಕೊಡ್ತೀರಾ? ಈಗ ಅಂದರೆ ಈಗ ಒಂದು ಕೆಲಸ ಮಾಡಿ, ಈಗ ಲೋಕಾಯುಕ್ತರು ಬರೀದಾರಲ್ಲ ಗವರ್ನರ್ಗೆ ಪ್ರಾಸಿಕ್ಯೂಷನ್ ಕೊಡಿ ಅಂತ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ರಾಜೀನಾಮೆ ಕೊಡಿ. ಇವ್ರ ಮೇಲೆ ಏನಿಲ್ಲ, ಈಗ ಬರೆದಿದ್ದಾರಲ್ಲ ಲೋಕಾಯುಕ್ತದ್ರಿಂದ ಇವ್ರು ಹೋಗಿದೆ, ಯಾರಿಗೆ ಗವರ್ನರ್ ಹೋಗಿದೆ, ಪ್ರಾಸಿಕ್ಯೂಷನ್ ಕೊಡಿ ಅಂಥೇಳಿ, ಪರ್ಮಿಷನ್ ಕೊಡಿ ಅಂಥೇಳಿ. ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಡಲಿ, ಯಾಕೆ ಕೊಡಕ್ಕೆ ಬರಲ್ವಾ? ಸುಮ್ಮನೆ ರಾಜೀನಾಮೆ ಅವ್ರು ರಾಜೀನಾಮೆ ಕೊಡೋಣ, ಕೊಡೋಕ್ಕೇನೋ ದಡ್ರ ಇಲ್ಲಿ. ಇವ್ರು ಮಾಡುವಂಥ ನಾಟಕ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಅವ್ರ ಹೆಸರಿಗೆ ಕಳಂಕ ತರಬೇಕು. ಒಬ್ಬ ಹಿಂದುಳಿದ ನಾಯಕ ಏನು ಮುಖ್ಯಮಂತ್ರಿ ಆಗಿದ್ದಾರೆ 2ನೇ ಬಾರಿಗೆ, ದೇವರಾಜ ಅರಸರ ನಂತರ ಒಬ್ಬ ಪ್ರಬಲವಾದಂಥ ರಾಜಕಾರಣಿ, ಒಬ್ಬ ಜನಪ್ರಿಯ ರಾಜಕಾರಣಿ, ಅವರ ಹೆಸರನ್ನು ಕೆಡಿಸ್ಬೇಕು, ಸರ್ಕಾರವನ್ನು ಅಸ್ಥಿರಿಸ್ಕೊಳ್ಬೇಕು ಅಂತ ಪ್ರಯತ್ನ ನಡೆದಿದೆ. ಇದಕ್ಕೆ ಯಾರು ಎದುರಲ್ಲ, ಬಗ್ಗುವುದೂ ಇಲ್ಲ. ಏನ್ರಿ ಇವು ರಾಜೀನಾಮೆ ಕೊಡೋಕೆ ಅದು ಹುಂಚಿಕಪ್ಪ, ಅದು ನಮ್ಮಲ್ಲಿ ಅಂತಾರಲ್ಲ. ಜನರು 136 ಸೀಟ್ ಬಂದಿದ್ದಾವೆ. ಇವರೆಲ್ಲ 40% ಭ್ರಷ್ಟಾಚಾರ ಸರ್ಕಾರ, ಗೊತ್ತಲ್ಲ ನಿಮಗೆ? 40% ಭ್ರಷ್ಟಾಚಾರ ಸರ್ಕಾರ ಅಂತೆ ಕಮ್ಮಿ ಜನ ಇವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಭದ್ರಾವತಿ ಇದು ಕುಮಾರಸ್ವಾಮಿ ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ವಿಸಿಟ್ ಮಾಡಿದ್ದಾರೆ. ನಮ್ಮ ಆಗಬೇಕದು, ರಿವೈವಲ್ ಆಗಬೇಕು. ನಾವು ಕೂಡ ಏನು ನಮ್ಮ ಇಲಾಖೆಯಿಂದ, ಕೈಗಾರಿಕೆ ಇಲಾಖೆಯಿಂದ ನಮ್ಮ ಮುಖ್ಯಮಂತ್ರಿಗಳು ನಾವು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತೀವಿ ಅವರಿಗೆ. ನಡೀತಾ ಇದೆ, ಈಗ ಮಾಡ್ತೀವಿ. ಈಗ ಅದನ್ನು ವಿಸಿಬಿಲಿಟಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ವಿಸಿಬಿಲಿಟಿಗೆ ಏನು ಮಾಡೋಕ್ಕಾಗಲ್ಲ. ಸೊ ಅದಾಗಿನೂ ಕೂಡ ಏನು ತಂತ್ರಜ್ಞಾನದಿಂದ ಏನು ಮಾಡಲಿಕ್ಕೆ ಸರಿಪಡಿಸೋಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಮತ್ತು ಉಳಿದಂಥ ಅವ್ರಿಗೆ ಒಂದು ಸ್ವಲ್ಪ ಪೇಮೆಂಟ್ಸು ಮತ್ತು ಇನ್ನೊಂದಿದೆ, ಅದನ್ನೆಲ್ಲ ಕೂಡ ಮಾಡ್ತೀವಿ. ಸರ್, ಲಿಂಗಾಯತ ಹೋರಾಟದ ಹಿಂದಿನ ಸರ್ಕಾರದಲ್ಲಿ ತಾವು ಮುಂಚೂಣಿಯಲ್ಲಿದ್ದರು, ಹೋರಾಟ ಮಾಡ್ತಿದ್ರು. ಈಗ ನಿಂದೆ ಸರ್ಕಾರ ಇದೆ, ಎಲ್ಲಿಗೆ ಬಂತು? ವೀರಶೈವ ಸಹೋದರರು ಮೊನ್ನೆ ದಾವಣಗೆರೆಯಲ್ಲಿ ಒಂದು ಸಮಾವೇಶ ಮಾಡಿದ್ದಾರೆ, ಗೊತ್ತಲ್ಲ? ಆ ಸಮಾವೇಶದಲ್ಲಿ ನಿರ್ಣಯಗಳನ್ನು ಕಳ್ಕೊಂಡಿದ್ದಾರೆ. ಈಗ ನಾನು ಮಾತಾಡೋಬೇಡ, ವೀರಶೈವ ಸಹೋದರ ಏನು ನಿರ್ಣಯ ತೊಗೊಂಡ್ಕೊಡಲ್ಲ, ಅದು ಸಂಪೂರ್ಣವಾಗಿ ಓದ್ರಿಗೆ ಗೊತ್ತಾಗುತ್ತೆ ನಿಮಗೆಲ್ಲ. ಥ್ಯಾಂಕ್ ಯು.